ಮಾಡ್ತಾ 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 ಅದು ಶ್ರೀಚಕ್ರ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿದೆ. ಚಕ್ರ ಶ್ರೀಚಕ್ರ ಅದನ್ನು ಹಿಡ್ಕೊಂಡು ಅವರು ಅಲ್ಲಿ ನೋಡಿ ತುಂಬ ಅಟ್ರಾಕ್ಟ್ ಆಗಿ, ಅಷ್ಟೇ ಅಲ್ಲ ಅಲ್ಲಿ ಮುಂದಗಡೆ ವಿಗ್ರಹ ಇದೆಲ್ಲ ಸರ್, ವಿಗ್ರಹ ಕೂಡ ಮುಂದಕ್ಕೆ ಬರ್ತಾ ಇತ್ತಂತ ಮಾಂಸಾಹಾರಿಗಳು. ಅದು ಗೊತ್ತಿಲ್ದರೆ ತಿಂತಾ ಇದ್ರು. ಬಾಕಲು ತಟ್ತಾ ಇರೋದು ಗೊತ್ತಿಲ್ಲ. ವೈದ್ಯರು ಇವ್ರ ಮೈ ಫುಲ್ಲು ಮುಕ್ಕರು ಬಿಟ್ಟಿರ್ತಂತ. ಇವರ ಮನೇಲಿ ಎಲ್ಲರಿಗೂ ಒಳ್ಳೇದಾಗ್ತದೆ, ಇವ್ರಿಗೆ ಒಳ್ಳೇದಾಗ್ತಿಲ್ಲ. ಅವ್ರು ನೋಡ್ಬಿಟ್ಟು ಏನು ದುರ್ಗಾದೇವಿನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅದನ್ನು ನೋಡ್ಬಿಟ್ಟು ಎಲ್ಲೋದ್ರು ಅವರು ವ್ಯಕ್ತಿ, ಅವ್ರನ್ನ ಕರೀರಿ ಅಂತ ಹೇಳಿ ಕಟ್ಟಿಗೆಗಳೆಲ್ಲ ತಗೊಂಡು, ಅವ್ರು ತಿಳಿದಿರೋ ಮಂತ್ರಗಳಲ್ಲಿ ಯಂತ್ರ ಮಾಡಿದ್ರೆ ದೇವ್ರ ಹೆಂಗೆ ಫಲಿಸ್ತಾನೆ ಅಂತ ಇಲ್ಲೇ ಗೊತ್ತಾಗ್ತದೆ. ಸೆನ್ಸೇಷನ್ ಥರ ಆಗ್ತಿತ್ತು ನನಗೆ. ಯಾರೋ ನನ್ನ ಮೈ ಮೇಲೆ ಬಟ್ಟೆ ಹಾಕಿ ಹಿಂಗೆ ತೆಗೆದಂಗೆ, ಶರಗ್ ಮುಚ್ಚಿ ಹಾಕ್ದಂಗೆ ಹಿಂಗೆ ಆ ಥರ ಆಗ್ತಿತ್ತು. ಶ್ರೀಚಕ್ರದಲ್ಲಿ ಒಂದೊಂದು ಥರ ಬಣ್ಣಗಳು ಮೂಡಾಕತ್ಬಿಟ್ಟು, ಯಾವ ರೀತಿ ಕೆಳಗೆ ಲೈಟ್ ಬಿಟ್ಟಾಗ ಅಥವಾ ಲೈಟಿನ ಒಂದು ಪ್ರಕಾಶದಿಂದ ಆ ಶಬ್ದ ಏನಾಗೈತೆ ಅಂತ ನಾನು ಕಣ್ಬಿಟ್ಟು ನೋಡಿದಾಗ, ಮನೆ ಮೇಲಿದ್ದಂಥ ಅಮ್ಮನ ಮೂರ್ತಿ ಸ್ವಲ್ಪ 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 ಮುಂದೆ ಸರದಂಗೆ ಆಗ್ತಿತ್ತು. ಸರ್, ನಾನು ಪ್ರತಿ ಸರಿ ವಿಡಿಯೋ ಮಾಡೋವಾಗ್ಲೂ ನಮಗೆ ಒಂಥರ ಎಷ್ಟು ಜ್ಞಾನ ಕೊಡ್ತಾ ಇದ್ದೀರಾ ವೀಕ್ಷಕರಿಗೆ ಅಂದರೆ ಅಷ್ಟೊಂದು ಜ್ಞಾನ ಕೊಡ್ತಾ ಇದ್ದೀರಾ. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ. ನನಗೆ ಪ್ರತಿ ಸಲ ಮಾಡೋವಾಗಲೂ ನಿಮ್ಮದು ಟೆಸ್ಟಿಮೋನಿಯಲ್ ನೀವು ಹೇಳ್ತಿರಲ್ಲ, ನಾನು ಕುತೂಹಲದಿಂದ ಏನಿದೆ ಅಂತ ಕಾಯ್ತಾ ಇರ್ತೀನಿ. ಸೊ ಯಾವುದನ್ನ ಒಂದು ವಿಚಾರನ ಹೇಳೋಕ್ಕೆ ಬಯಸ್ತೀರಾ? ಇನ್ನೊಂದು ಹೇಳ್ತೀನಿ, ತುಂಬ ಇದು ರೋಮಾಂಚಕವಾಗಿ ಇದೆ. ಅದನ್ನು ಸ್ಟಾರ್ಟ್ ಮಾಡೋಕ್ಕೇನೆ ಭಯ ಇಲ್ಲ. ಸರಿ ಹೇಳ್ತೀನಿ. ಆಮೇಲೆ ಎಲ್ಲರೂ ಟೆಸ್ಟಿಮೋನಿಯಲ್ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಇದು ಯಾರೂ ಇಷ್ಟಪಡಲ್ಲ. ಅದರಿಂದ ಕೆಲವರು ವಾಯ್ಸ್ ಮೆಸೇಜ್ ಕೊಡ್ಬೋದು, ಯಾಕಂದ್ರೆ ಕೆಲವು ಸೀಕ್ರೆಟಾಗೆ ಮಾಡ್ತಾರೆ, ಯಾಕಂದ್ರೆ ಅವರು ವೈಯಕ್ತಿಕವಾಗಿರುತ್ತೆ. ಅದಕ್ಕಾಗಿ ಸೊ ನೋಡೋಣ, ಟ್ರೈ ಮಾಡೋಣ. ವೀಕ್ಷಕರೇ, ನಾನೊಂದು ಇದರಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಎಷ್ಟೊಂದು ಇವ್ರಿಗೆ ಬರ್ತಾ ಇರತಕ್ಕಂಥ ವಿಚಾರ, ಅವರು ಯಾರು ಕ್ಲೈಂಟ್ಸ್ ಬರ್ತಾರೆ ಸಮಸ್ಯೆನ ಇಟ್ಕೊಂಡು, ಅವ್ರು ಯಾರನ್ನೂ ಮುಂದೆ ಬಂದು ಅವರೇ ತಿಳಿಸೋದಕ್ಕೆ ಪ್ರಯತ್ನ ಮಾಡಲ್ಲ. ಯಾಕಂದರೆ ಅದು ಅವ್ರ ಪರ್ಸ್ನಲ್ ವಿಷಯ, ನಾವು ಪಬ್ಲಿಕ್ ಡೊಮೇನಲ್ಲೇ ಅವ್ರನ್ನ ಕೂರಿಸಿ ಮಾತಾಡ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಇವ್ರ ಮೂಲಕ ಅವ್ರಿಗೇನು ಮಾಹಿತಿ ಅವ್ರಿಗೆ ಸಿಕ್ಕಿದೆಯೋ ಆ ಒಂದು ವಿಚಾರನ ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಳ್ತಾ ಇದ್ದಾರೆ. ಓಕೆ, ಇನ್ನೊಂದು ವಿಷಯ ಏನಂತಂದ್ರೆ, ಒಬ್ಬರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅವರು ನಮ್ಮ ಹತ್ರ ಬಂದಿದ್ರು. ಅವ್ರಿಗೆ ಸಮಸ್ಯೆ ಬಂದಿರೋದು ದಾರಿ ತೋರ್ದಿರ, ಏನು ಹಿಂಗಾಯ್ತು ನನ್ನ ಲೈಫು ನಾನು ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ ಸ್ಟೋರಿ. ಅವ್ರು ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡ್ತಾ, ಎಲ್ಲೋ ಒಂದು ಕಡೆ ಒಂದು ಸೆಟ್ರ್ ಅಂಗಡಿಗೂ ಎಲ್ಲ ಹೋಗಿದ್ದಾರೆ. ಸೊ ಅಲ್ಲೊಂದು ಶ್ರೀಚಕ್ರ ಅದನ್ನ ಹಿಡ್ಕೊಂಡು ಅವರು ಅಲ್ಲಿ ನೋಡಿ ತುಂಬಾ ಅಟ್ರಾಕ್ಟ್ ಆಗಿ, ಅದನ್ನ ನೋಡಿದಂತ ಬೀಜಾಕ್ಷರಗಳು ಎಷ್ಟು ಚೆನ್ನಾಗಿದಾವೆ ಇದ್ರಲ್ಲೆಲ್ಲ ಅಂತ ಹೇಳಿ, ಅಂದ್ರೆ ಅದು ಬೀಜಾಕ್ಷರ ಅಂತ ಕೂಡಿದ್ದು ತುಂಬಾ ಚೆನ್ನಾಗಿತ್ತಂತ ಇಷ್ಟಕ್ಕೆ. ಶ್ರೀಚಕ್ರ ಅಂದ್ರೆ ಮಾರುವಂತ ಒಂದು ಜಾಗ. ಅವ್ರು ಏನೋ ಒಂದು ತಗೊಳಕಂತ ಬಂದಿದ್ರು. ಅಲ್ಲ ಒಂದಿಷ್ಟು ಎತ್ತರ ವಿಗ್ರಹನೂ ಇತ್ತು, ಆಮೇಲೆ ಒಂದು ಶ್ರೀಚಕ್ರ ಇತ್ತು, ದೇವಿ ವಿಗ್ರಹ ಮತ್ತೆ ಶ್ರೀಚಕ್ರ ಇತ್ತು. ಓಕೆ, ಅದನ್ನ ಅವರು ಕಣ್ಣು ಒತ್ಕೊಂಡು ಅಲ್ಲಿ ಇಟ್ಟು ಅವ್ರ ಪಾಡಿಗೆ ಏನೋ ತಗೋಬೇಕಿತ್ತೆಲ್ಲ ತಗೊಂಡು ಹೋದ್ರು. ಆಮೇಲೆ ಆ ಮಾಲೀಕ ಯಾರು ನೋಡಿದ್ನಲ್ಲ, ಅದನ್ನ ನೋಡ್ಬಿಟ್ಟು ಎಲ್ಲೋದ್ರು ಅವರು ವ್ಯಕ್ತಿ, ಅವ್ರನ್ನ ಕರೀರಿ ಅಂತ ಹೇಳಿದ್ರಂತ. ಕರೆದಿದ ತಕ್ಷಣ ಇಲ್ಲ, ನಾವೇ ನಮಸ್ಕಾರ ಮಾಡಿಟ್ನಪ್ಪ, ಇದು ನಮ್ಗೇನು ಬೇಡ ಅದು ಅಂತ ಅಂದ್ರೆ, ಅದನ್ನ ಇಲ್ಲ ಕರಿತವ್ರೆ ಬನ್ನಿ ಅಂತ ಅಲ್ಲಿ ಹೋದ್ಮೇಲೆ ಅದನ್ನ ನೀವು ತಗೊಂಡು ಹೋಗಿ ಅಂತ ಅಂದ್ರೆ, ನಮ್ಗೆ ಅದು ತಗೊಳಕ್ಕೆಲ್ಲ ಅಷ್ಟೆಲ್ಲ ಆಗಲ್ಲ. ಇಲ್ಲ, ನೀವು ತಗೊಳ್ಳಿ ಪರವಾಗಿಲ್ಲ ಅಂದ್ಬಿಟ್ಟು, ಅಂದ್ರೆ ದುಡ್ಡು ತಗೊಳ್ಳಿಲ್ಲ, ಶ್ರೀಚಕ್ರ ಸಮೇತ ವಿಗ್ರಹ ಸಮೇತ ಪ್ಯಾಕ್ ಮಾಡಿ ಅವ್ರು ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಶ್ರೀಚಕ್ರನೇ ಎಷ್ಟೊಂದು ಆಗುತ್ತಲ್ಲ. ಹೌದು, ಯಾಕಂದ್ರೆ ಅದ್ರದ್ದು ಏನ್ ಮಹತ್ವನೋ, ಅದ್ರದ್ದು ಏನ್ ಮಹಿಮೆ ಗೊತ್ತಿಲ್ಲ, ಎಪ್ಪ ಸಿಗ್ತದ ತಗೊಂಡು ಹೋಗಿ ಅವ್ರ ಮನೇಲಿಟ್ಟು ಪೂಜೆ ಮಾಡಕ್ ಗೊತ್ತಿಲ್ಲ, ಏನ್ ಮಾಡಕ್ಕೂ ಗೊತ್ತಿಲ್ಲ. ಏನೋ ಒಂದು ಅವ್ರಿಗೆ ತಿಳುವಳಿಕೆ ಇದ್ದಷ್ಟು ಮಂತ್ರಗಳನ್ನ ಹಿಡ್ಕೊಂಡು, ಪಾಪ ಅವ್ರಿಗೆ ಯಾರು ಗುರುಗಳು ಗೈಡೆನ್ಸು ಇಲ್ಲ, ಮಾಡ್ತಾ ಹೋದ್ರು. ಅವ್ರಿಗೇನ್ ತಿಳಿತಂದ್ರೆ ಒಂದು ಬನ್ನಿ ಮರದೇನೋ ಕಟ್ಟಿಗೆಗಳೆಲ್ಲ ತಗೊಂಡು ಅವ್ರಿಗೆ ತಿಳಿದಿರೋ ಮಂತ್ರಗಳಲ್ಲಿ ಜಪ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದೊಂದು ವರ್ಗ ಏನೋ ಹೇಳಿದ್ದಾರೆ.
ಅದೆಲ್ಲ ಮಾಡಿ. ಸೊ ಮಂತ್ರ ಕೂಡ ಯಾರು ಕೊಟ್ಟಿಲ್ಲ, ಕೊಟ್ಟಿಲ್ಲ, ಸ್ವತಃ ನೋಡಿ ಭಕ್ತಿ ಯಂತ್ರ ಮಾಡಿದ್ರೆ ದೇವ್ರ ಹೆಂಗ್ ಫಲಿಸ್ತಾನೆ ಅಂತ ಇಲ್ಲೇ ಗೊತ್ತಾಗ್ತದೆ. ಪ್ರೀತಿ ಇಂಪಾರ್ಟೆಂಟ್, ಪ್ರೊಸೀಜರ್ ಅಲ್ಲ, ನಿಯಮ ನೀತಿ ಇಲ್ಲ. ತುಂಬಾ ಅದು ಎಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡ್ತಾ ಅಂದ್ರೆ ಪ್ರೀತಿ ಅಂತ ಮಾಡಿರುವಂತದ್ದು ಇದು. ದೇವ್ರು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ರೂಲ್ಸ್ ಎಲ್ಲ ಇದ್ದಾವೆ ನಿಜ, ನಾನು ಎಷ್ಟೊತ್ತು ಹೇಳ್ದ ಓದಿದ್ರಲ್ಲಿ. ಆದ್ರೆ ಇಲ್ಲಿ ಆ ಭಕ್ತಿಗೆ ಅವ್ರು ಮಾಡ್ತಾರೋ ಹೋಮಕ್ಕೆ 40 ದಿವಸನ ಎಷ್ಟೋ ದಿವಸ ಮಾಡಿದ್ದಾರೆ. ಮಾಡ್ತಾ 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 ಅದು ಶ್ರೀಚಕ್ರ ತಿರ್ಗಾಕ್ ಸ್ಟಾರ್ಟ್ ಮಾಡಿದ. ತಾನೇ ತಿರ್ಗ್ಬಿಟ್ಟು ಮುಂದಕ್ಕೆ ಬರ್ತಾ ಇದೆ, ಹಿಂದಕ್ಕೆ ಹೋಗ್ತಾ ಐತೆ. ಅಷ್ಟೇ ಅಲ್ಲ, ಆ ಮುಂದಗಡೆ ವಿಗ್ರಹ ಇದೆಲ್ಲ ಸರ್, ವಿಗ್ರಹ ಕೂಡ ಮುಂದಕ್ಕೆ ಬರ್ತಾ ಇತ್ತಂತ. ಇವ್ರಿಗೆ ಆಶ್ಚರ್ಯವಾಗಿ ಏನಿತ್ತು ಈ ತರ ಅಂತ ತುಂಬಾ ತುಂಬಾ ಭಕ್ತಿ ಜಾಸ್ತಿನೇ ಆಯ್ತು ಅವ್ರಿಗೆ. ಆಮೇಲೆ ಇದು ಕೂಡ ಅವ್ರ ಪ್ರಾಬ್ಲಮ್ ಏನಂತಂದ್ರೆ ನೋಡಿ, ಶ್ರೀಚಕ್ರ ಇರೋ ಜಾಗದಲ್ಲಿ ಆವಾಗಲೇ ಹೇಳ್ದೆ ಮಾಂಸ ಇದೆಲ್ಲ ತಿನ್ನಂಗಿಲ್ಲ, ಅವರು ಮಾಂಸಾಹಾರಿಗಳು. ಅದು ಗೊತ್ತಿಲ್ದರೆ ತಿಂತಾ ಇದ್ರು. ಇಷ್ಟೆಲ್ಲ ಪೌಡರ್ಗಳು ನಡೀತು. ಅಕ್ಕಪಕ್ಕ ಇರೋರ್ಗೆಲ್ಲರಿಗೂ ಒಳ್ಳೇದಾಗಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಬ್ಲೆಸ್ಸಿಂಗ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲರಿಗೂ ಅವ್ರಿಗೂ ಎಲ್ಲ ಒಳ್ಳೇದಾಗ್ತಾ ಇತ್ತು. ಅವ್ರಿಗೆ ಗೊತ್ತಿದೆ ಎಲ್ಲ ಇದೆ ಅಂತೇನೋ ನನಗೆ ಸಹಕರಿಸ್ತಿದ್ರು. ಏನಾಯ್ತು, ಅವ್ರಿಗೆ ಕಷ್ಟ ತಡೆಯಕ್ಕಾಗ್ತಾ ಇಲ್ಲ. ಮನೇಲಿ ಎಲ್ಲಾರ್ಗು ಒಳ್ಳೇದಾಗ್ತದೆ, ಇವ್ರಿಗೆ ಒಳ್ಳೇದಾಗ್ತಾ ಇಲ್ಲ. ಕಣ್ಣೀರಲ್ಲಿ ಕೈ ತೊಳೆದು ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಏನನ್ನೋದು ಅರ್ಥ ಆಗ್ತಿಲ್ಲ ಅವ್ರಿಗೆ. ಆಯ್ತಾ, ಏನಾಗಿದೆ, ಅಷ್ಟು ಪೂಜೆ ಮಾಡಿ ಎಲ್ಲ ಮಾಡಿ ಇದ್ ಮಾಡಿ ಕೊನೆಗೆ ಇವ್ರು ಒಂದ್ ಕಡೆ ಅಸ್ಟ್ರಾಲಜಿ ಹತ್ರ ಹೋಗಿ ಕೇಳಿದಾಗ ಅವ್ರು ನೋಡ್ಬಿಟ್ಟು ಏನು ದುರ್ಗಾದೇವಿನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರು ಯಾರಂತ ಗೊತ್ತಿಲ್ಲ, ದುರ್ಗಾದೇವಿನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇವರು ಹಿಂಗೆ ಪೂಜೆ ಮಾಡೋದು ಅವ್ರು ಹೊಟ್ಟೆ ಊರಿಗೆ ಹೇಳಿದ್ರು, ನಿಜ ಹೇಳಿದ್ರು ಗೊತ್ತಿಲ್ಲ, ಹಿಂಗೆ ಬಿಟ್ಟು ಸನ್ಯಾಸಿ ಆಗ್ಬಿಡ್ತಾನೆ ಇವನು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ನು ಮದುವೆ ಆಗಿದೆ, ಮಕ್ಳಿದ್ದ. ತಾಯಿ ಬಂದ್ಬಿಟ್ಟು ಇಲ್ಲ ಪ್ರಮಾಣ ಇದನ್ನ ನೀನು ನಿಲ್ಲಿಸ್ಬಿಡು ಅಂತೆಲ್ಲ ಮಾಡಿ ಹೆಂಡತಿ ಮತ್ತೆ ತಾಯಿ ಎಲ್ಲ ಸೇರಿ ಅದನ್ನ ಇನ್ಮೇಲೆ ಇದನ್ನೆಲ್ಲ ನಿಲ್ಲಿಸು ಅಂತೆಲ್ಲ ಇದು ಮಾಡಿದ್ಮೇಲೆ ಇವ್ರು ತುಂಬಾ ದುಃಖ ಆಗಿದೆ. ಸೊ ಅವಾಗ ಈ ಕಡೆ ಕಷ್ಟ ಒಂದ್ ಕಡೆ, ಈ ಕಡೆ ಸನ್ಯಾಸಿ ಅಂತ ಅಸ್ಟ್ರಾಲಜಿ ಹೇಳಿದ್ದು ಒಂದ್ ಕಡೆ. ಆಗ್ಬಿಡುತ್ತಾನೋ ಅಂತ ಅವ್ರ ಮನೆಯಲ್ಲಿ ಇವ್ರಿಗೆ ಪಾಪ ಗೊತ್ತಾಗ್ದಿರ ತಗೊಂಡೋಗಿ ಎಲ್ಲಾನು ಏನ್ ಮಾಡಿದಾರೆ, ಯಾರಿಗೋ ಮೇಂಟೈನ್ ಮಾಡಕ್ಕೆ ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಇದನ್ನ ಯಾರಿಗೋ ದೇವಸ್ಥಾನಕ್ಕೋ ಏನೋ ಗೊತ್ತಿಲ್ಲ ಎಲ್ಲಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡು ಎಲ್ಲ ಹಾಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಇವ್ರ ಮೈಯಲ್ಲಿರೋ ದುರ್ಗಾದೇವಿ ಏನ್ ಮಾಡು, ಇವರು ನನ್ನಿಂತಾನೆ ಅದೇನಾಗಿದೆ ಹೊರಗಡೆ ಬಂದು ಹೊಟ್ಟೋಯ್ತಂತ, ಕಾಣಿಸ್ಕೊಂಡು ಹೊಟ್ಟೋಯ್ತು. ಆಮೇಲೆ ಇವರು ಹಿಂಗೆ ಜೀವನ ನಡೀತಾನೆ ಇದೆ, ಕಷ್ಟ ಏನೋ ತಪ್ಪಿದಲ್ಲ. ಅದೆಲ್ಲ ವಿಗ್ರಹ ಎಲ್ಲ ಕೊಟ್ಮೇಲೆ ಇವ್ರಿಗೆ ವೈಟ್ ಕಲರ್ ಇದೆ ಏನಂತಾರೆ ಜರಿ ಅವ್ರ ಮೈ ಫುಲ್ ಅದು ಏನೋ ಅವ್ರ ಅನುಭವಗಳು ಹಂಗಾಗ್ತಾ ಇತ್ತು ಅನ್ಸುತ್ತೆ. ಸೊ ನಾನು ಅದನ್ನ ಪ್ರಶ್ನೆ ಮಾಡಕ್ ಹೋಗ್ಲಿಲ್ಲ. ಅವ್ರು ಹೇಳೋದಾದ್ರೆ ನಾನು ಮೈ ಮರ್ತ್ ಬಿಟ್ಟಿದ್ದೆ ಅವ್ರೇನು ಹೇಳಿದ್ರು. ಸೊ ನಿಜಾನೋ ಅಥವಾ ಅವ್ರಿಗೆ ಹಂಗೆ ಅನಿಸ್ತಾ ಇತ್ತೋ ಗೊತ್ತಿಲ್ಲ. ವೈಟ್ ಜರಿ ಇವ್ರ ಮೈ ಫುಲ್ಲು ಮುಕ್ಕರು ಬಿಟ್ಟಿತ್ತಂತ, ಇವರ ವೈಫ್ಗೂ ಮತ್ತೆ ಇಬ್ಬರಿಗೂ ಆವರಿಸ್ಕೊಂಡು ಎಲ್ಲಿ ಜಾಗ ಇಲ್ದಂಗೆ ಅವ್ರು ತೆಗಿಯೋದು, ಕಿತ್ತಾಯಿಸೋದು, ಸಾಯಿಸೋದು ಎಲ್ಲ ಮಾಡ್ತಾ ಇದಾರೆ. ಇಷ್ಟೆಲ್ಲ ಅವ್ರು ಕಾಟ ಕೊಟ್ಟಿದ್ದೆ ಈ ವಿಗ್ರಹ ಕೊಟ್ಟ ಮೇಲೆ ಒಳಗಾಡ್ದಿತ್ತು. ಅದಕ್ಕೊಂದು ವ್ಯವಸ್ಥೆ ಮಾಡ್ಬೇಕಿತ್ತು. ನಾನು ಅದು ಆಮೇಲೆ ಅವ್ರಿಗೆ ಹೇಳ್ದೆ. ಆಮೇಲೆ ಅದನ್ನ ಇವ್ರಿಗೆ ಅರ್ಥ ಇನ್ನೂ ಆಗಿಲ್ಲ ನೋಡಿ ಅವ್ರಿಗೆ. ಅದು ಅಷ್ಟೆಲ್ಲ ಆಗಿದೆ. ಮತ್ತು ಒಂದು ದಿನ ಬಾಕ್ಲು ತಟ್ತಾ ಇತ್ತಂತ, ಇದು ಯಾವ್ದೋ ಒಂದು ಶಕ್ತಿ. ಇದೆಲ್ಲ ವಿಗ್ರಹ ಕೊಟ್ಟ ನಂತರ ಆಗಿರೋದು, ಬಾಕಲ್ ತಟ್ತಾ ಇರೋದು. ಆಮೇಲೆ ತಿರ್ಗ ಇವ್ರು ಬಾಕಲ್ ತೆಗಿಯಕ್ಕೆ ಎದುರ್ಕೊಂಡು ಬಾಕಲೆಲ್ಲ ತೆಗಿಯಕ್ಕೆ ಹೋಗಿಲ್ಲ. ಆಮೇಲೆ ಒಂದು ಅಜ್ಜಿ ಏನೋ ವಯಸ್ಸಾಗಿರೋ ಇದ್ರೊಳಗಡೆ ಗಜ್ಜಿ ತರ ಇತ್ತಂತೆ. ಬಂದು ಇವ್ರ ಹತ್ರ ಬಂದು 2-3 ಸಲ ಬಾಕಲ್ ತಟ್ಟರು, ತಗ್ಗಿಲ್ಲಪ್ಪ ಅಮ್ಮ ಬಂದು ತೆಗೆದ್ರು. ಇನ್ನ ಆ ಶಕ್ತಿ ನಾಗರೂಪದಲ್ಲಿ ಬರುತ್ತೆ ಅಂತ ಹೇಳಿ ಇದು ನಿಜವಾಗ್ಲೂ ನಡೆದಿರೋದು. ಬಾಗಿಲು ತೆಗೆದು ಹೇಳ್ಬಿಟ್ಟು ಹೋಗಿರೋದು ಅವ್ರಿಗೆ ಅಂತ ಹೋಗಿದೆ. ಆಮೇಲೆ ಏನಾಗಿದೆ, ಆ ನಾಗಶಕ್ತಿನೂ ತರನು ಬಂದು ದೊಡ್ಡ ಹಾವುಗಳೆಲ್ಲ ಬಂದು ಆಗಿದೆ. ಇದೆಲ್ಲ ಅನುಭವಗಳು ಅವ್ರಿಗೆ ಆಗಿದೆ. ಸೊ ಇದೆಲ್ಲ ಅವರು ನನ್ನ ಹತ್ರ ಬಂದು ಹೇಳ್ಕೊಂಡಾಗ ಇಲ್ಲಿ ಏನಾಗಿದೆ ನಮ್ಗೆ ಈ ತರ ಎಲ್ಲ ಕಷ್ಟಗಳು ಇನ್ನೋವರೆಗೂ ನಮ್ ತಪ್ಪಿಲ್ಲ ಅಂತ ನಮ್ಮ ಹತ್ರ ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾನಂದೆ ಇವಾಗ ಒಂದು 10 ಜನ ಕೇಳಿದಿದ್ರೆ ನಿಮ್ಗೆ ಆ ಎಮ್ಮಂಗೆ ಒಂದು ಆಶ್ರಯ ಕೊಡ್ತಾ ಇದ್ರೆ ನೀವು ಪೂಜೆ ಮಾಡಿ ಕೈಯಾರೆ ಅದನ್ನ ಅಷ್ಟು ಎನರ್ಜಿ ತುಂಬಿ ನಿಮ್ ಭಕ್ತಿ ಅಂತ ಮಾಡ್ಬಿಟ್ಟು ಅದನ್ನ ಹಂಗೆ ಹೆಂಗ್ ಕೊಟ್ರಪ್ಪ ಆ ತಾಯಿನ ನೀವು. ನಿಮ್ಗೆ ಕಷ್ಟ ಏನಕ್ಕೆ ಕೊಡ್ತಿದ್ರೆ ಒಂದ್ ಕಡೆ ನಿಮ್ ಮಾಂಸಾಹಾರಿ, ಒಂದ್ ಕಡೆ ತೊಂದರೆ ಇದು ಅದೆಲ್ಲ ತನ್ನ ಮನೆಯಲ್ಲೆಲ್ಲ ಕಾಪಾಡ್ಕೊಳಕ್ಕಾಗಲ್ಲ. ಈ ಲೆವೆಲ್ ಎನರ್ಜಿನ ದೇವಸ್ಥಾನದಲ್ಲೇನೆ ಇಡಬೇಕು. ಒಂದ್ ಚಿಕ್ಕ ಜಾಗ ಮಾಡ್ಬಿಟ್ಟು ಜನಗಳಿಗೂ ಅನುಕೂಲ ಮಾಡ್ಕೊಟ್ಟಿದ್ರೆ ನಮ್ಮ ಆ ತಾಯಿ ಇನ್ನೂ ಆಶೀರ್ವಾದ ರಾಜರಂಗ್ ಇರ್ತಾ ಇದ್ರಿ ನೀವು ಅಂತ ಹೇಳಿ
ಅವ್ರ ಪಾಪ ಎಷ್ಟು ಕಷ್ಟದಲ್ಲಿದ್ದಾರಂದ್ರೆ ನನಗೇನು ನನಗೆ ತೋಚಿದ್ದು ನಾನು ಹೇಳ್ದವ್ರು ಪರಿಹಾರ ಹೇಳಿದಷ್ಟೇ. ನೋಡಪ್ಪ ನನಗೆ ಗೊತ್ತಿಲ್ಲ, ಎಲ್ಲನೂ ಇದು ಮಾಡಿದ್ರೆ ಸದ್ಯಕ್ಕೆ ಇಷ್ಟಾದರೂ ಮಾಡಿ ತಿಂಗ್ಳಿಗೆ ಒಂದ್ಸಲಿ ಆ ಅಮ್ಮನ್ನ ನೋಡಿದ್ರೆ, ಆಮೇಲೆ ಅಂದ್ರೆ ಇಲ್ಲ ಸರ್ ನಾವು ನೋಡೋಕ್ಕೆ ಹೋಗ್ಲಿಲ್ಲ. ನೋಡಿ ತಪಸ್ ಮಾಡಿ ಪುಣ್ಯ ಪಡೋದು ಸಿಗದೆ ಇರೋದು. ದೇವರೇ ಮನೆಗೆ ಬಂದು ಅವ್ರ ಮನೆಗೆ ಇರೋವಾಗ ಚೆನ್ನಾಗಿ ಅವ್ರೇ ಆಹ್ವಾನ ಮಾಡಿ ಎಲ್ಲ ಪೂಜೆ ಮಾಡಿ ಅದನ್ನ ಹೊಲಿಸ್ಕೊಂಡು ಇವಾಗ ನೋಡಿ ಇವಾಗ ದಿಕ್ಕಿಲ್ದಂಗೆ ಆಗೋಗಿದೆ ಅವ್ರಿಗೆ. ಅದನ್ನ ಕೊಟ್ಟು ತಿರ್ಗಾ ನಾನು ಅದನ್ನ ಹೇಳ್ದೆ, ತಿಂಗ್ಳಿಗೆ ಒಂದ್ಸಲಿ ಯಾರು ನೋಡ್ಕೊಂಬನ್ನಿ, ದಯವಿಟ್ಟು ಕ್ಷಮಾಪಣೆ ಕೇಳಿ ಅಂದ್ಬಿಟ್ಟು ಅಲ್ಲಿದ್ದು ಒಂದು ತೆಂಗಿನಕಾಯಿ ತೊಗೊಂಡು ಹೋಗಿ ಅದನ್ನ ಆಶೀರ್ವಾದ ಮಾಡಿಸ್ಕೊಂಡು ಒಂದು ಕಳ್ಸ ರೂಪದಲ್ಲಿ ಏಮನ್ನ ಹಂಗಾದ್ರೂ ಪೂಜೆ ಮಾಡಿ ಕ್ಷಮಾಪಣೆ ಕೇಳಿ ಫಸ್ಟು ಹೋಗಿ ಅಂತೇಳಿ ಹೇಳಿದೆ. ಎಲ್ಲನೂ ಮಾಡಿ ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವು ಪೂಜೆಗಳೆಲ್ಲ ಹೇಳಿದ್ದೀನಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಥರ. ಅವ್ರು ಹೇಗಿದ್ದಾರೆ ಸರ್ ಇವಾಗ? ಈಗ ಬಂದು ಒಂದು 4-5 ದಿವಸ ಆಯ್ತು ಸರ್ ಅಷ್ಟೇ. ಓ ಹೌದಾ? ಹೇಳಿದ್ದೀನಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಅವ್ರ ಹೆಂಗಿದೆ ಪರಿಸ್ಥಿತಿ ನೋಡ್ಕೊತೀನಿ. ನೋಡೋಣ, ನಾನು ಅದರ ವಿಗ್ರಹ ನೋಡ್ಕೊಂಡ್ ಬರ್ತೀನಿ. ಆದ್ರೆ ನೋಡೋಣ, ಆದ್ರೆ ಅವ್ರ ಹತ್ರ ಏನಾನ ವಿಗ್ರಹದ ಫೋಟೋ ಆತರ ನೋಡೋಣ, ಆದ್ರೆ ಹೋಗಿ ನೋಡ್ಕೊಂಡೆ ಬರೋಣ. ಆ ವಿಗ್ರಹ ಹೆಂಗಿದೆ ಏನೋ ಗೊತ್ತಿಲ್ಲ. ಇವ್ರೆಲ್ಲಿರೋದು ನಾನು ಇವಾಗೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಬೇಕಾದ್ರೆ ಅವರೆಲ್ಲ ಒಪ್ಕೊಂಡ್ರೆ ಹೌದು ಅದೆಲ್ಲ ಮಾಡೋಣ, ಮಾತಾಡಿಸ್ಬೋದು. ತಪ್ಪು ಕಾಣಿಕೆ ಎಲ್ಲ ಹಾಕಿ ಎಲ್ಲ ಮಾಡಿ ಬಂದವ್ರೆ. ನೋಡೋಣ ದೇವ್ರ ಹೆಂಗ ನೆಕ್ಸ್ಟ್ ಅವ್ರದ್ದು ಪಾಪ ಏನಾಗುತ್ತೆ. ನಮ್ಗೆ ಈ ಅನುಭವ ಕೇಳಿದ್ರೇನೆ ಇದು ಒಂಥರ ಅಂದ್ರೆ ಈ ಕಲಿಯುಗದಲ್ಲೂ ಇದೆಲ್ಲ ನಡೀತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಒಂದ್ ಕಡೆ ವೀಕ್ಷಕರಿಗೆ ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಇವಾಗ ದೇವರು ನಮ್ಗೆ ಸಂಪರ್ಕ ಹೆಂಗಾಗ್ತಾರೆ ಅಂದ್ರೆ ನೋಡಿ ಈ ತರಾನೇ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಯಾವ ರೀತಿ ಆದ್ರೂ ಬರ್ಬೋದು, ಪ್ರೀತಿ ಇರ್ಬೇಕು. ಪ್ರೀತಿಯಿಂದ ನಾವು ಶ್ರದ್ಧೆ ಪ್ರೀತಿಯಿಂದ ಇದ್ರೆ ನಿಮಗೆ ದೇವರು ಖಂಡಿತವಾಗ್ಲೂ ನಿಮಗೆ ಕನೆಕ್ಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ, ಅಲ್ಲ ಸರ್? ಇದು ಒಂದು ಒಳ್ಳೆ ಉದಾಹರಣೆ ಹೇಳಬೇಕು ಅಂದ್ರೆ. ತುಂಬಾ ಒಳ್ಳೆ ವಿಷಯ ಹಂಚ್ಕೊಂಡಿದ್ದೀರಾ. ಎಲ್ಲ ಅನುಭವ, ಪ್ರತ್ಯಕ್ಷ ಸಾಕ್ಷಿ. ಒಳ್ಳೆ ಅನುಭವ, ಪ್ರತ್ಯಕ್ಷ ಸಾಕ್ಷಿ. ಅದು ನೋಡೋಣ ಇನ್ನ ನಮ್ಮ ಮುಂಬರುವ ವಿಡಿಯೋದಲ್ಲಿ ಸಾಧ್ಯತೆ ಇದ್ರೆ ಅವ್ರು ಒಪ್ಕೊಂಡ್ರೆ ಅವ್ರ ಮೂಲಕ ಒಂದು ವಿಡಿಯೋ ಮಾಡಿಸೋಣ. ಖಂಡಿತ ಪ್ರಯತ್ನ ಮಾಡ್ತೀವಿ ನಮ್ಮ ಚಾನಲ್ ಮುಖಾಂತರ. ನಮಸ್ಕಾರ, ನನ್ನ ಹೆಸರು ರವಿ ಅಂತಂದು. ಕೆಲವೊಂದು ಸಮಸ್ಯೆಗಳಿಗೆ ಸಿಲ್ಕೊಂಡು ಭಾಳ ಜೀವನದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದೆ. ಅವಾಗ ಯೂಟ್ಯೂಬ್ನಲ್ಲಿ ನಾನು ಸುಧೀರ್ ಗುರುಗಳದ್ದು ಒಂದು ವಿಡಿಯೋ ನೋಡಿ ಅವ್ರ ಹತ್ರ ಹೋಗಿ ಬರಬೇಕು ಅಂತಂದು ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ನಾನು ಕಾದು ಕೊನೆಗೆ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಸುಧೀರ್ ಸರ್ ಹತ್ರ ನನ್ನ ಸಮಸ್ಯೆಗೋಸ್ಕರ ನಾನು ಸುಧೀರ್ ಸರ್ ಹತ್ರ ಹೋದೆ. ಸುಧೀರ್ ಸರ್ ಅವರು ನಮಗೆ ಎಲ್ಲ ಒಳ್ಳೆ ರೀತಿಯಿಂದ ಪಾಪ ಕೂಡಿಸಿ ನಮಗೆ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿದರು. ಅವಾಗ ಗುರುಗಳು ಒಂದು ಮಾತು ಹೇಳಿದ್ರು, ದೇವ್ರ ಪೂಜೆ ಮಾಡ್ತಿದ್ರಿ, ಈಗ ಸ್ವಲ್ಪ ದಿವಸದಿಂದ ನೀವೇನೋ ಬಿಟ್ಟಂಗೆ ಕಾಣ್ತೀರಿ, ನೀವು ಅದನ್ನು ಮತ್ತೆ ಆ ಪೂಜೆನ ಸ್ಟಾರ್ಟ್ ಮಾಡಿರಿ, ದೇವಿನ ಆರಾಧಿಸ್ರಿ, ಧ್ಯಾನಿಸ್ತಾ ಇರ್ರಿ, ಸದಾ ದೇವಿನ ಸ್ಮರಿಸ್ತಾ ಇರ್ರಿ, ನಿಮ್ಮ ಸಮಸ್ಯೆ ತಾನೇ ಪರಿಹಾರ ಆಗ್ತೈತಿ ಅಂತನ್ನುವಂಥ ಒಂದು ಮಾತನ್ನು ನಮಗೆ ಸುಧೀರ್ ಸರ್ ಅವರು ಹೇಳಿದರು. ದೇವಿ ಮೂರ್ತಿ, ಅಮ್ಮನ ಮೂರ್ತಿ ಮತ್ತು ಶ್ರೀಚಕ್ರ ಪೀಠ ಬಂದ ಮೇಲೆ ಕೆಲವೊಂದು ದಿವಸಗಳವರೆಗೆ ನನಗೆ ತಿಳಿದಂತೆ ಕೆಲವೊಂದು ದಿವಸ ಹೋಮಗಳನ್ನು ಮಾಡಿದೆ. ಆ ಹೋಮ 21 ದಿವಸಗಳೇ ಒಳಗೆ ಆಯಿತು. ಅದು 21 ದಿವಸ ತನಕ ಆಯಿತು ಹೋಮ. ದೇವಿ ನನ್ನ ಯತಿಮತಿಗೆ ಏನು ಕೆಲವೊಂದು ಮಂತ್ರಗಳು ತಿಳಿಸ್ತಾಳೆ, ಆ ಥರ ಆ ಮಂತ್ರಗಳನ್ನು ಹೇಳ್ತಾ ನಾನು ಹೋಮ ಮಾಡಿದೆ. ಬೆಳಿಗ್ಗೆ ಹೋಮ ಮಾಡ್ತಿದ್ದೆ, ಸಾಯಂಕಾಲ ಹೊತ್ತು ಮುಗೋ ಟೈಮಿಗೆ ದೇವಿಗೆ ಮಂಗಳಾರತಿ ಮಾಡಿ ನಾನು ಸ್ವಲ್ಪ ಹೊತ್ತು ಜಪಗಳು ಮಾಡ್ತಿದ್ದೆ. ಆ ಜಪಗಳು ಮಾಡುವ ಹೊತ್ನಾಗೆ ದೇವಿ ಮೂರ್ತಿನ ಮತ್ತು ಶ್ರೀಚಕ್ರ ಪೀಠನ ಒಂದು ಮನೆ ಮೇಲೆ ನೆಲದ ಮೇಲೆ ಇಟ್ಟಿದ್ದೆ. ನಾನು ಒಂದು 10-12 ಅಡಿ ದೂರದಿಂದ ಕೂತು ಜಪ ಮಾಡ್ತಿದ್ದೆ. ಅವಾಗ ಜಪ ಮಾಡೋ ಟೈಮ್ನಾಗೆ ದೇವಿಯ ವಿಗ್ರಹದ ಮೇಲೆ ಹೊಸ ಬಟ್ಟೆನ, ದಿನಾಲೂ ಹೊಸ ಒಂದು ಬಟ್ಟೆ ನಾನು ಹಾಕ್ತಿದ್ದೆ. ಯಾವಾಗ ಜಪ ಮಾಡ್ತಿದ್ದೆ ನಾವು ಸಾಯಂಕಾಲ ಕೂತ್ಕೊಂಡು, ಸ್ವಲ್ಪ ಹೊತ್ತಿಗೆ ನಾನು ಮಾಡೋ ಹೊತ್ನಾಗೆ ಬಟ್ಟೆ ದೇವಿ ಮೂರ್ತಿದ ಮೇಲೆ ಎತ್ತಿತ್ತು. ನಾನು ಮಾಡೋ ಹೊತ್ನಾಗ ಸ್ವಲ್ಪ ಹೊತ್ತು ಮಾಡಿ ನಾನು ಕಣ್ಣು ಬಿಟ್ಟಾಗ ದೇವಿ ಮೂರ್ತಿಯ ಮೇಲಿನ ಬಟ್ಟೆ ಸ್ವಲ್ಪ 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 ಸರಿತಾ ಇತ್ತು. ಅದು ಆಮೇಲೆ ಕೆಳಗೆ ಬೀಳ್ತಿತ್ತು. ಒಂದೊಂದು ಟೈಮ್ ನಾನು ಕಣ್ಣು ಮುಚ್ಕೊಂಡು ಜಪ ಮಾಡೋ ಟೈಮ್ನಾಗೆ ನನ್ನ ಮೈ ಮೇಲೆ ಶರಗ್ ಹಾದು ನನ್ನ ಮೇಲೆ ಶರಗ್ ಥರ ಸೆನ್ಸೇಷನ್ ಥರ ಆಗ್ತಿತ್ತು. ನನಗೆ ಯಾರೋ ನನ್ನ ಮೈ ಮೇಲೆ ಬಟ್ಟೆ ಹಾಕಿ ಹಿಂಗೆ ತೆಗೆದಂಗೆ, ಶರಗ್ ಹಾಕ್ದಂಗೆ ಹಿಂಗೆ ಆ ಥರ ಆಗ್ತಿತ್ತು. ಆಮೇಲೆ ಶ್ರೀಚಕ್ರದಲ್ಲಿ ಯಾವ ರೀತಿ ಕೆಳಗೆ ಲೈಟ್ ಬಿಟ್ಟಾಗ ಅಥವಾ ಲೈಟಿನ ಒಂದು ಪ್ರಕಾಶದಿಂದ ಏನೋ ಒಂದು ಕಲರ್ ಚೇಂಜ್ ಆಗೋ ಥರ ಶ್ರೀಚಕ್ರ ಪೀಠದಾಗೆ ಬಣ್ಣಗಳು ಬದಲಾಗ್ತವೆ.
ನನಗೆ ಪ್ರತ್ಯಕ್ಷವಾಗಿ ದರ್ಶನ ಆಗ್ತಿತ್ತು ಅದು. ಆಮೇಲೆ ನಾನು ಸ್ವಲ್ಪ ಹೊತ್ತ ಜಪ ಮಾಡಿ ಧ್ಯಾನ ಮಾಡೋ ಟೈಮ್ನಾಗೆ ಏನೋ ಒಂಥರ ಸ್ವಲ್ಪ ಸೌಂಡ್ ಅನ್ನಂಗೆ ಆಗ್ತಿತ್ತು, ಶಬ್ದ ಬರ್ತಿತ್ತು. ಏನು ಶಬ್ದ ಅಂತಂದು ನಂಗೆ ಸಟ್ ಅಂತ ನಿಂಗೆ ಕಣ್ ತೆಗೆದು ನೋಡಿದಾಗ, ಯಾಕೆಂದ್ರೆ ಆ ಟೈಮ್ನಾಗೆ ನನಗೆ ಬಿಟ್ಟರೆ ಬೇರೆ ಯಾರೂ ಇರ್ತಿದ್ದಿಲ್ಲ ಮನೆಯಲ್ಲಿ. ಆ ಶಬ್ದ ಏನಾಗೈತೆ ಅಂತ ನಾನು ಕಣ್ಬಿಟ್ಟು ನೋಡಿದಾಗ ಮನೆ ಮೇಲಿದ್ದಂಥ ಅಮ್ಮನ ಮೂರ್ತಿ ಸ್ವಲ್ಪ 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 ಮುಂದೆ ಸರದಂಗೆ ಆಗ್ತಿತ್ತು. ನಾನು ಸಟ್ ಅಂತ ಕಣ್ ತೆಗೆದು ನೋಡ್ಕೊಳ್ಳೇನೆ ಮುಂದೆ ಬರ್ತಕ್ಕಂಥ ಮೂರ್ತಿ, ನಾನು ಹೆದರಿ ಒಂದೊಂದು ಟೈಮು ಜಪಮಣಿನ ಕೈಯಲ್ಲಿ ಬಿಟ್ಬಿಡ್ತಿದ್ದೆ. ಆಗ ಸಟ್ ಅಂತಂದು ಮತ್ತೆ ಮಣೆ ಹಿಂದೆ ಸರಿದು ನಾನೇನು ಗೋಡೆಗೆ ಇಟ್ಟಿದ್ದೆವು ಅಲ್ಲೇ ಹೋಗಿ ಮನೆ ಕೂತ್ಬಿಡ್ತಿತ್ತು. ಇದು ಒಂದೇ 2 ಸತಿ ಅಲ್ಲ, ನನಗೆ ಭಾಳ ಸತಿ ಇಂಥ ಅನುಭವಗಳಾಗಿದ್ದಾವೆ. ಆದರೆ ಈ ಅನುಭವ ಎಲ್ಲರ ಮುಂದೂ ನಾನು ಪ್ರಸ್ತಾಪ ಮಾಡುವಂಥ ವಿಷಯ ಅಲ್ಲ. ನಾನು ಒಂದೊಂದು ಟೈಮ್ ಆದಾಗ ಏನೋ ನನಗೆ ಭ್ರಮೆ ಅನ್ನಿಸ್ತೈತೇನೋ ಅಂತಂದು ಅಂತಿದ್ದೆ. ಆದರೆ ಇದು ಒಂದು ಸತಿ ಅಲ್ಲ, ಭಾಳ ಸತಿ ನನಗೆ ಇಂಥ ಅನುಭವಗಳಾಯ್ತು. ದೇವಿ ಮಖ ವಿಶೇಷವಾಗಿ ತೇಜೋರೂಪದಿಂದ ಕಂಡು ಒಂಥರ ನಗು ಮುಖ ಕಂಡಂಗಾಗೋದು. ಆ ಶ್ರೀಚಕ್ರದ ಒಂದು ಬಣ್ಣ, ದೇವಿಯ ಮುಖದ ಬಣ್ಣ ಎರಡೂ ಒಂದೇ ಥರ ಕಾಣೋದು ಒಂದೊಂಥರ. ನನಗೆ ಅದು ನೋಡಿದಾಗೆಲ್ಲ ಮನಸ್ಸಿಗೆ ಒಂಥರ ಏನೋ ಸಮಾಧಾನ, ಶಾಂತಳಾಗಿದ್ದಾಳ, ಪ್ರಸನ್ನ ಆಗ್ಯಾಳ ಅಂತನ್ನುವಂಥ ಒಂದು ಮನೋಭಾವನೆ ನನ್ನಲ್ಲಿ ಮೂಡ್ತಾ ಇತ್ತು. ಆದ್ರೆ ಅದೇ ಸ್ವಲ್ಪ ದಿವಸ ಆದಮೇಲೆ ನಾನು ಯಾವುದೋ ಒಂದು ಸಮಸ್ಯೆ ಅನ್ನೋಕ್ಕೆ ಅದು ಬೇರೆ ಒಬ್ಬರು ಕೆಟ್ಟ ದೃಷ್ಟಿಗೆ ನಾನು ಅದನ್ನು ಅಮ್ಮನ ಮೂರ್ತಿ ಮತ್ತು ಶ್ರೀಚಕ್ರ ನಾನು ಎತ್ತಿ ಕೊಡುವ ಹೊತ್ನಾಗೆ ಅದೇ ಅಮ್ಮನ ಮೂರ್ತಿ ಮಖ ಕಳೆ ಗುದ್ದದಂಗಾಗಿ, ಕಣ್ಣು ಮುಚ್ಚಿದಂಗಾಗಿ ಥರ ಮನಸ್ಸಿಂದ ಹೊರಗೆ ಹೋಗ್ತಿದ್ದಾಳೇನೋ ಅನ್ನುವಂಥ ಒಂದು ಮಖ ಕಾಣ್ತಾ ಇತ್ತು ನನಗೆ. ಇವೆಲ್ಲ ನನ್ನ ಜೀವನದಲ್ಲಿ ತಾಯಿ ಪೂಜೆ ಮಾಡುವ ಹೊತ್ನಾಗ ನಡೆದಂಥ ವಿಶೇಷವಾದ ಅನುಭವಗಳು. ಇವನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಂಥ ಅನುಭವಗಳು ಎಲ್ಲರ ಜೀವನದಾಗೂ ನಡೀತಾ ಇರ್ಬೋದು, ಆದರೆ ನನ್ನ ಜೀವನದಾಗ ನಡೆದಂಥ ಒಂದು ವಿಶೇಷವಾದಂಥ ಒಂದು ಅನುಭವ, ಜಗನ್ಮಾತೆ ಕೃಪೆ, ಆ ಜಗದೀಶ್ವರಿ ಅನುಗ್ರಹ ಸದಾ ಯಾರ್ಯಾರು ತಾಯಿನ ಸ್ಮರಣೆ ಮಾಡ್ತಿರ್ತಾರೋ ದಯವಿಟ್ಟು ತಾಯಿನ ನಂಬ್ರಿ. ನೀವು ನಂಬದಂಥ ಇಷ್ಟ ದೇವರನ್ನು ನಂಬ್ರಿ. ಆ ದೇವ್ರು ನಿಮ್ಗೆ ಯಾವತ್ತೂ ಕೈ ಬಿಡಂಗಿಲ್ಲ. ದಯಮಾಡಿ ದೇವರು ನಾವು ಪೂಜೆ ಮಾಡೋ ಹೊತ್ನಾಗೆ, ಆ ತಾಯಿನ ಆರಾಧನೆ ಮಾಡೋ ಹೊತ್ನಾಗೆ ಯಾರೇ ಆಗಲಿ ದಯವಿಟ್ಟು ನಾನ್ ವೆಜ್ಜನ್ನು ಊಟ ಮಾಡಬೇಡ್ರಿ. ನಾನು ಸೇವನೆ ಮಾಡಿ ಆ ತಾಯಿ ಪೂಜೆ ಮಾಡೋದು ಮಾಡಬೇಡ್ರಿ. ಯಾಕಂದರೆ ಸುಮ್ಮನೆ ತಾಮಸ ಗುಣಗಳು ಶಕ್ತಿ ನಮ್ಮಲ್ಲೇ ಬೆಳೆದು ಮುಂದಿನ ಯಾವುದೇ ಒಂದು ಏಳಿಗೆಗೆ ಕುಂಠಿತ ಆಗಬಾರ್ದು. ಇದೇ ತಮ್ಮಲ್ಲಿ ನಾನು ಒಂದು ಕೇಳೋದಂಥ ಒಂದು, ದಯವಿಟ್ಟು ನಾನ್ ವೆಜ್ನ ಸೇವನೆ ಮಾಡಬೇಡ್ರಿ.